ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ನೀವು ಹೀಗೆ ಮಾಡೋದ್ರಿಂದ ನಮಗೆ ಒಂದು ಮೋಟಿವೇಶನ್ ಇರುತ್ತೆ, ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂತಹ ವಿಡಿಯೋಸನ್ನು ಪ್ರಸ್ತುತಪಡಿಸಲಿಕ್ಕೆ. ಸೊ ಈ ವಿಡಿಯೋದಲ್ಲಿ ನಾವು ಒಂದು ಕಾಮನ್ ವೈಟಮಿನ್ ಡೆಫಿಷಿಯನ್ಸಿ, ವೈಟಮಿನ್ ಡಿ, ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸೊ ನೀವು ಈಗಿನ ಕಾಲದಲ್ಲಿ ಎಸ್ಪೆಷಲಿ ನಾವು ಈ ಬ್ಲಡ್ ಟೆಸ್ಟ್ಗಳನ್ನು ಮಾಡಿಸ್ತಿರ್ತಾಗ ವೈಟಮಿನ್ ಡಿ ನೀವು ನೋಡಿದರೆ ಮೆಜಾರಿಟಿ ಆಫ್ ದ ಜನರಲ್ಲಿ ಅದು ಇನ್ಸಫಿಷಿಯಂಟ್ ಆದರೂ ಇರುತ್ತೆ, ಇಲ್ಲ ಡೆಫಿಷಿಯಂಟ್ ಅಂತ ಬರ್ತಾ ಇರುತ್ತೆ. ಅಂದರೆ ಇನ್ಸಫಿಷಿಯಂಟ್ ಅಂದರೆ ಸಫಿಷಿಯಂಟ್ ಕ್ವಾಂಟಿಟಿಯಲ್ಲಿ ಇಲ್ಲ, ಅಥವಾ ಡೆಫಿಷಿಯಂಟ್ ನಿಮಗೆ ಕಡಿಮೆನೇ ಇದೆ ಅಂತ ಬಂದ್ಬಿಡುತ್ತೆ. ಬಟ್ 10ರಲ್ಲಿ 8 ಜನರಿಗೆ ಈ ವೈಟಮಿನ್ ಡಿ ಡೆಫಿಷಿಯನ್ಸಿ ನಾವು ನೋಡ್ತಾ ಇರ್ತೇವೆ ಈಗಿನ ಕಾಲದಲ್ಲಿ. ಆ್ಯಂಡ್ ಯಾರಿಗಾದರೂ ವೈಟಮಿನ್ ಡಿ ನಾರ್ಮಲ್ ರೇಂಜ್ ಬಂತು ಅಂದರೆ ವಿ ಆರ್ ಸರ್ಪ್ರೈಸ್ಡ್, ಆಶ್ಚರ್ಯ ಆಗುತ್ತೆ ನಮಗೆ, ಓ ಎಸ್ ವೈಟಮಿನ್ ಡಿ ಚೆನ್ನಾಗಿದೆ ಅಂತ. ಸೊ ಈ ವೈಟಮಿನ್ ಡಿ ಏನಿದೆ ಬಹಳ ಇಂಪಾರ್ಟೆಂಟ್ ಫಂಕ್ಷನ್ಸನ್ನು ನಮ್ಮ ಬಾಡಿಯಲ್ಲಿ ಮಾಡ್ತಾ ಇರುತ್ತೆ. ಇದ್ರ ಬಗ್ಗೆ ಸುಮಾರಷ್ಟು ಸ್ಟಡೀಸ್ ಸಹ ನಡೀತಾ ಇರ್ತವೆ, ಎಲ್ಲಿ ಅವುಗಳನ್ನು ಈವನ್ ಕ್ಯಾನ್ಸರಿಗೆ ಸಹ ಅಸೋಸಿಯೇಟ್ ಮಾಡಲಾಗಿದೆ. ಅಷ್ಟು ಒಂದು ಇಂಪಾರ್ಟೆಂಟ್ ವೈಟಮಿನ್, ಫ್ರೀಯಾಗಿ ಸಿಗುವಂಥ ವೈಟಮಿನ್, ಬಟ್ ಸ್ಟಿಲ್ ನಮ್ಮಲ್ಲಿ ಈ ವೈಟಮಿನ್ ಡಿ ಡೆಫಿಷಿಯನ್ಸಿ ಇರುತ್ತೆ. ಸೊ ಈ ವೈಟಮಿನ್ ಡಿ ಡೆಫಿಷಿಯನ್ಸಿ ಆದಾಗ ನಮಗೆ ಏನು ಲಕ್ಷಣಗಳು ಬರ್ತಾ ಇರ್ತವೆ? ನಿಮ್ಗೆ ಗೊತ್ತಿರುವ ಹಾಗೆಯೇ ವೈಟಮಿನ್ ಡಿ ಈ ಸೂರ್ಯನ ಕಿರಣಗಳು, ಅಲ್ಟ್ರಾ ವೈಲೆಟ್ ಬಿ ರೇಸ್ ಯಾವಾಗ ನಮ್ಮ ಚರ್ಮದ ಮೇಲೆ ಬೀಳ್ತವೆ, ನಮ್ಮ ಚರ್ಮದಲ್ಲಿ ಈ ಕೊಲೆಸ್ಟ್ರಾಲ್ ಏನಿರುತ್ತೆ ಅದರಿಂದ ವೈಟಮಿನ್ ಡಿ ಫಾರ್ಮ್ ಆಗ್ತಾ ಇರುತ್ತೆ. ಸೊ ಯಾವಾಗ ಈ ವೈಟಮಿನ್ ಡಿ ಕಡಿಮೆ ಆಗುತ್ತೆ, ಇದು ನಮ್ಮ ಬೋನ್ಸನ್ನು ಬಹಳ ಇಂಪ್ಯಾಕ್ಟ್ ಮಾಡ್ತಾ ಇರುತ್ತೆ. ಯಾಕಂದರೆ ವೈಟಮಿನ್ ಡಿ ಅಂದರೆ ಕ್ಯಾಲ್ಶಿಯಂ, ಕ್ಯಾಲ್ಶಿಯಂ ಅಂದರೆ ವೈಟಮಿನ್ ಡಿ ಅಂತ ನಾವು ಅಷ್ಟು ಐಡಿಯಾ ನಮಗಿರುತ್ತೆ. ಸೊ ವೈಟಮಿನ್ ಡಿ ಕಡಿಮೆ ಆದಾಗ ನಿಮ್ಮ ದೇಹದಲ್ಲಿ ಕ್ಯಾಲ್ಶಿಯಮ್ಮಿನ ಲೆವೆಲ್ ಕಡಿಮೆ ಆಗುತ್ತೆ. ಸೊ ಯಾಕೆ ಬೇಕು ನಮಗೆ ಕ್ಯಾಲ್ಶಿಯಂ? ಕ್ಯಾಲ್ಶಿಯಂ ನಿಮ್ಮ ಬೋನ್ಸನ್ನು ಸ್ಟ್ರಾಂಗ್ ಆಗಿಡ್ಲಿಕ್ಕೆ ಬೇಕು, ನಿಮ್ಮ ಹಲ್ಲುಗಳನ್ನು ಸ್ಟ್ರಾಂಗ್ ಆಗಿಡ್ಲಿಕ್ಕೆ ಬೇಕು, ನಿಮ್ಮ ಸ್ನಾಯುಗಳನ್ನು ಸ್ಟ್ರಾಂಗ್ ಆಗಿಡ್ಲಿಕ್ಕೆ ಬೇಕು. ಸೊ ಯಾವಾಗ ಕ್ಯಾಲ್ಶಿಯಂ ಕಡಿಮೆ ಆಗತ್ತೆ, ಇವೆಲ್ಲ ಲಕ್ಷಣಗಳು ರಿಲೇಟೆಡ್ ಟು ಯುವರ್ ಬೋನ್ಸ್, ಮಸಲ್ಸ್ ಎಲ್ಲ ಬರ್ಲಿಕ್ಕೆ ಶುರುವಾಗ್ತವೆ. ಸೊ ವೈಟಮಿನ್ ಡಿ ಏನು ಮಾಡುತ್ತೆ, ನಿಮ್ಮ ಕ್ಯಾಲ್ಶಿಯಮನ್ನು ನಿಮ್ಮ ದೇಹದಲ್ಲಿ ಒಂದು ಲೆವೆಲಲ್ಲಿ ಇಡಲಿಕ್ಕೆ ಅದು ಹೆಲ್ಪ್ ಮಾಡ್ತಾ ಇರುತ್ತೆ. ಕ್ಯಾಲ್ಶಿಯಂ ಒಂದು ರೇಂಜಲ್ಲಿ ಇರಬೇಕು, ಆ್ಯಂಡ್ ಕ್ಯಾಲ್ಶಿಯಂ ಬಹಳ ಇಂಪಾರ್ಟೆಂಟ್ ಇರುತ್ತೆ ಈ ಸ್ಟ್ರೆಂತಿಗೆ, ನಿಮ್ಮ ಹಾರ್ಟ್ ಫಂಕ್ಷನ್ಸಿಗೆ ಎಲ್ಲ. ಸೊ ಯಾವಾಗ ಕ್ಯಾಲ್ಶಿಯಂ ಲೆವೆಲ್ ಕಡಿಮೆ ಆಗುತ್ತೆ, ಪೇಷಂಟಿಗೆ ಬೋನ್ ವೀಕ್ನೆಸ್ ಶುರುವಾಗುತ್ತೆ. ಇದನ್ನು ನಾವು ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತಾ ಇರ್ತೇವೆ. ಆಸ್ಟಿಯೋಪೊರೋಸಿಸ್ ಅಂದರೆ ಏನು? ನಿಮ್ಮ ಬೋನ್ ಟೊಳ್ಳಾಗತ್ತೆ, ಹಾಲೋ ಆಗತ್ತೆ, ವೀಕ್ ಆಗತ್ತೆ. ಸಪೋಸ್ ನೀವೇನಾದರೂ ಬಿದ್ದರೆ ಫ್ರ್ಯಾಕ್ಚರ್ ಆಗೋಯ್ತು, ಅಷ್ಟು ಅದು ವೀಕ್ ಆಗುತ್ತೆ. ಯೂಶ್ವಲಿ ಹೇಗೆ ನಮ್ಗೆ ಏಜ್ ಆಗತ್ತೆ, ನಮ್ಮ ಈ ಹೆಂಗಸರಲ್ಲಿ ಯಾವಾಗ ಋತುಬಂಧ ಆಗತ್ತೆ ಆವಾಗಲೆಲ್ಲ ಆಸ್ಟಿಯೋಪೀನಿಯಾ, ಆಸ್ಟಿಯೋಪೊರೋಸಿಸ್ ಕಾಮನ್. ಅದರಲ್ಲೂ ನಾವು ಯಾವಾಗ ಎಕ್ಸಸೈಸ್ ಎಕ್ಸೆಟ್ರಾ ಮಾಡ್ತಾ ಇರೋದಿಲ್ಲ, ನಮ್ಮ ಬೋನ್ ಡೆನ್ಸಿಟಿ ಕಡಿಮೆ ಆಗ್ತಾನೇ ಬರುತ್ತೆ ಆಫ್ಟರ್ ದ ಏಜ್ ಆಫ್ 30. ಅದರಲ್ಲೂ ನಿಮಗೆ ವೈಟಮಿನ್ ಡಿ ಡೆಫಿಷಿಯನ್ಸಿ ಬಂತು ಅಂದರೆ ನಿಮ್ಮ ಬೋನ್ಗಳು ತುಂಬ ವೀಕ್ ಆಗಿಬಿಡ್ತವೆ. ಒಂದು ಫಾಲ್ ಆಯಿತು, ಫ್ರ್ಯಾಕ್ಚರ್ ಆಯಿತು. ಸೊ ಆಸ್ಟಿಯೋಪೊರೋಸಿಸ್. ಅದೇ ರೀತಿ ಬೋನ್ಸ್ ಏನಿರ್ತವೆ ವೀಕ್ ಅಷ್ಟೇ ಅಲ್ಲ, ತುಂಬ ಮೆತ್ತಗಾಗ್ಬಿಡ್ತವೆ, ಆಸ್ಟಿಯೋಮಲೇಷಿಯಾ. ಇದನ್ನು ಅಡಲ್ಟ್ಸಲ್ಲಿ, ವಯಸ್ಕರಲ್ಲಿ ನಾವು ಆಸ್ಟಿಯೋಮಲೇಷಿಯಾ ಅಂತೀವಿ. ಆ್ಯಂಡ್ ಚಿಕ್ಕ ಮಕ್ಕಳಲ್ಲಿ ಏನಂತೀವಿ ನಾವು, ಇದಕ್ಕೆ ರಿಕೆಟ್ಸ್ ಅಂತ ಹೇಳ್ತಾ ಇರ್ತೇವೆ. ರಿಕೆಟ್ಸ್ ಅಂತ ಹೇಳಿದ್ರೆ ಅವರ ಕಾಲುಗಳು ಈ ರೀತಿ ಬೆಂಡ್ ಆಗೋಕ್ಕೆ ಶುರು ಆಗ್ಬಿಡ್ತವೆ. ವೇಟಿಂದ ಬೋನೇ ಅಷ್ಟು ಸಾಫ್ಟ್ ಇರುತ್ತೆ, ಅದೇ ಬೆಂಡ್ ಆಗಿಬಿಡುತ್ತೆ. ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ರಿಕೆಟ್ಸ್. ನಿಮ್ಮ ಸ್ನಾಯುಗಳ ಫಂಕ್ಷನ್ನಿಗೆ ವೈಟಮಿನ್ ಡಿ ಬೇಕು. ಸೊ ವೈಟಮಿನ್ ಡಿ ಕಡಿಮೆ ಇದ್ದಾಗ ನೋವು, ನಿಮ್ಮ ಕೈ ನೋವು, ಕಾಲು ನೋವು, ಜಾಯಿಂಟ್ ನೋವು, ಸುಸ್ತು, ನಿಮಗೆ ಏನೇ ಮಾಡೋಕ್ಕೆ ಹೋದರೂ ಸುಸ್ತಾಗ್ಲಿಕ್ಕೆ ಶುರುವಾಗತ್ತೆ. ಬಿಕಾಸ್ ನಿಮ್ಮ ಈ ಸ್ಟ್ರೆಂತೇ ಇರೋದಿಲ್ಲ, ನಿಮಗೆ ಶಕ್ತಿನೇ ಇರೋದಿಲ್ಲ. ಸೊ ದ್ಯಾಟ್ ಈಸ್ ವೈ ವೈಟಮಿನ್ ಡಿ ಡೆಫಿಷಿಯನ್ಸಿ ಇದ್ದಾಗ ಈ ರೀತಿ ನಿಮಗೆ ಸಿಂಪ್ಟಮ್ಸ್ ಬರ್ಬೋದು ರಿಲೇಟೆಡ್ ಟು ಬೋನ್ಸ್ ಮತ್ತು ಜಾಯಿಂಟ್ಸ್ ಆ್ಯಂಡ್ ಮಸಲ್ಸ್. ಈಗ ಎರಡನೇ ಫಂಕ್ಷನ್ ಈ ವೈಟಮಿನ್ ಡಿ ಇದು, ನಿಮ್ಮ ಚರ್ಮದಲ್ಲಿ ವೈಟಮಿನ್ ಡಿ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾ ಇರುತ್ತೆ. ನಿಮ್ಮ ಚರ್ಮದಿಂದಾನೇ ಇದು ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ವೈಟಮಿನ್ ಡಿ ನಿಮ್ಮ ಈ ಚರ್ಮದ ಲೇಯರ್ ಇಂಟಿಗ್ರಿಟಿ ಏನಿದೆ ಅದನ್ನು ಮೇಂಟೈನ್ ಮಾಡ್ತಾ ಇರುತ್ತೆ. ಸೊ ಕೆಲವೊಬ್ಬರಿಗೆ ಈ ವೈಟಮಿನ್ ಡಿ ಕಡಿಮೆ ಆದಾಗ ಮೈಯಲ್ಲೆಲ್ಲ ತುರ್ಕೆ ಬರೋದು, ಈ ಸೋರಿಯಾಸಿಸ್ ಇತ್ತು ಅಂದರೆ ಅದು ಇನ್ನೂ ವರ್ಸನ್ ಆಗೋದು, ಕೆಲವೊಂದು ಚರ್ಮ ರೋಗಗಳು ಬರೋದು,
ಚರ್ಮದಲ್ಲಿ ಮೊಡವೆಗಳೇಳೋದು, ನಿಮ್ಮ ಚರ್ಮ ತುಂಬ ಡಲ್ ಆಗಿಬಿಡೋದು, ಡ್ರೈ ಸ್ಕಿನ್ ಆಗ್ಬೋದು, ಕೆಲವೊಂದು ಚರ್ಮ ರೋಗಗಳು ಬರೋದು, ಇವೆಲ್ಲವನ್ನು ನಾವು ವೈಟಮಿನ್ ಡಿ ಡಿಫಿಷಿಯನ್ಸಿಯಲ್ಲಿ ನೋಡ್ತಾ ಇರ್ಬೋದು. ಯು ಮೇ ನಾಟ್ ಇವನ್ ಥಿಂಕ್ ದಟ್ ಇದೂ ಸಹ ವೈಟಮಿನ್ ಡಿ ಡೆಫಿಷಿಯನ್ಸಿಯಿಂದ ಬರ್ಬೋದಾ? ಎಸ್, ವೈಟಮಿನ್ ಡಿ ನಿಮ್ಮ ಚರ್ಮದ ಆರೋಗ್ಯಕ್ಕೆ ಬಹಳ ಇಂಪಾರ್ಟೆಂಟ್ ಇರುತ್ತೆ, ಬರೀ ಬೋನ್ಸ್ ಅಷ್ಟೇ ಅಲ್ಲ. ಸೊ ಇವೆಲ್ಲ ಚರ್ಮ ರೋಗಗಳು ಬರ್ತಾ ಇರ್ಬೋದು. ಮೂರನೇ ಕಂಡೀಷನ್ ಏನು ಬರ್ಬೋದು? ಬೊಜ್ಜು. ಸೊ ವೈಟಮಿನ್ ಡಿ ಕಡಿಮೆ ಆದಾಗ ನಿಮಗೆ ಬೊಜ್ಜು ಬರ್ಬೋದು, ಅಥವಾ ನಿಮಗೆ ಬೊಜ್ಜು ಹೆಚ್ಚಿಗೆ ಆದಾಗ ನಿಮಗೆ ವೈಟಮಿನ್ ಡಿ ಡೆಫಿಷಿಯನ್ಸಿ ಆಗ್ಬೋದು. ಇವೆರಡೂ ಇಂಟರ್ ರಿಲೇಟೆಡ್ ಇರ್ತವೆ. ಸೊ ನಿಮ್ಮಲ್ಲಿ ಬೊಜ್ಜು ಜಾಸ್ತಿ ಆಗಿದೆ ಅಂದಾಗ ಈ ಫ್ಯಾಟ್ ಸೆಲ್ಸ್, ಕೊಬ್ಬು ತುಂಬಿದಂತಹ ಜೀವಕೋಶಗಳು ಹೆಚ್ಚಿಗೆ ಆಗ್ತಾ ಇರ್ತವೆ. ಇವೇನ್ ಮಾಡ್ತವೆ? ವೈಟಮಿನ್ ಡಿ ಅನ್ನ ಟ್ರ್ಯಾಪ್ ಮಾಡ್ತವೆ. ಸೊ ಬಹಳ ಬೊಜ್ಜಿರುವವರಿಗೆ ವೈಟಮಿನ್ ಡಿ ಡೆಫಿಷಿಯನ್ಸಿಯನ್ನ ನಾವು ನೋಡ್ತಾ ಇರ್ತೇವೆ. ಅಂಡ್ ವೈಟಮಿನ್ ಡಿ ಕಡಿಮೆ ಆದಾಗ ಏನಾಗುತ್ತೆ? ನೀವು ಜಾಸ್ತಿ ವೇಟ್ ಗೇನ್ ಆಗ್ಲಿಕ್ಕೂ ಸಹ ಸ್ಟಾರ್ಟ್ ಮಾಡ್ತೀರಿ. ಬಿಕಾಸ್ ವೈಟಮಿನ್ ಡಿ ಈ ಫ್ಯಾಟ್ ಮೆಟಬಾಲಿಸಮ್ ಅಲ್ಲೂ ಸಹ ಅದಕ್ಕೆ ರೋಲ್ ಇರುತ್ತೆ. ಸೊ ಇವೆರಡೂ ಇಂಟರ್ ರಿಲೇಟೆಡ್ ಇದೆ. ಸೊ ನಿಮಗೆ ಬೊಜ್ಜು ಜಾಸ್ತಿ ಆಗ್ತಾ ಇದೆ ಅಂದಾಗ ನಿಮಗೆ ಕಡಿಮೆ ಇರುವಂತ ವೈಟಮಿನ್ ಡಿ ಸಹ ಒನ್ ಆಫ್ ದ ರೀಸನ್ ಇರಬಹುದು. ಬಹಳಷ್ಟು ಹೃದಯಕ್ಕೆ ರಿಲೇಟೆಡ್ ರೋಗಗಳು ಸಹ ವೈಟಮಿನ್ ಡಿ ಡೆಫಿಷಿಯನ್ಸಿಯಲ್ಲಿ ನಾವು ನೋಡ್ತಾ ಇರ್ತೇವೆ. ಸೊ ಆದ್ರಿಂದ ಈಗ ಈ ಹಾರ್ಟ್ ಪೇಷಂಟ್ಸ್ ಅಲ್ಲೂ ಸಹ ಕೆಲವೊಮ್ಮೆ ಡಾಕ್ಟರ್ಸ್ ವೈಟಮಿನ್ ಡಿ ಅನ್ನ ಹಾಕ್ತಾರೆ ನಿಮಗೆ ವೈಟಮಿನ್ ಡಿ ಕಡಿಮೆ ಇತ್ತು ಅಂದಾಗ. ಬಿಕಾಸ್ ವೈಟಮಿನ್ ಡಿ ಏನಿದೆ ನಿಮ್ಮ ಹೃದಯವನ್ನ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಇಟ್ ಇಸ್ ಕಾರ್ಡಿಯೋ ಪ್ರೊಟೆಕ್ಟಿವ್. ಅಲ್ಲಿ ಆಗುವಂತ ಉರಿಯೂತವನ್ನ ಕಡಿಮೆ ಮಾಡುತ್ತೆ, ಅಲ್ಲಿ ಆಗುವಂತ ಫೈಬ್ರೋಸಿಸ್ ಅನ್ನ ಕಡಿಮೆ ಮಾಡ್ತಾ ಇರುತ್ತೆ, ರಕ್ತ ಸಪ್ಲೈಯನ್ನ ಇಂಪ್ರೂವ್ ಮಾಡ್ತಾ ಇರುತ್ತೆ, ಅಲ್ಲಿ ಏನು ಇನ್ಫ್ಲಮೇಟರಿ ಮೀಡಿಯೇಟರ್ಸ್ ಇರ್ತವೆ ಅವುಗಳನ್ನ ಕಡಿಮೆ ಮಾಡ್ತಾ ಇರುತ್ತೆ. ಅಂಡ್ ನಿಮ್ಮ ಈ ರಕ್ತನಾಳದಲ್ಲಿ ಇರುವಂತ ಲೈನಿಂಗ್ ಅದನ್ನ, ಅದರ ಇಂಟಿಗ್ರಿಟಿಯನ್ನ ಮೇಂಟೈನ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಿರ್ತವೆ. ಸೊ ಆದ್ರಿಂದ ಈ ವೈಟಮಿನ್ ಡಿ ಕಡಿಮೆ ಆದಾಗ ಕೆಲವೊಂದ್ಸಲ ಪೇಷಂಟ್ಸಿಗೆ ಈ BP ಹೆಚ್ಚಿಗೆ ಆಗೋದು, ಹಾರ್ಟ್ ಪ್ರಾಬ್ಲಮ್ ಬರೋದು, ಮಯೋಕಾರ್ಡಿಯಲ್ ಫೈಬ್ರೋಸಿಸ್ ಆಗೋದು, ಈ ರೀತಿ ಪ್ರಾಬ್ಲಮ್ ಸಹ ಬರ್ತಾ ಇರಬಹುದು. ಸಪೋಸ್ ನೀವು ಡಯಾಬಿಟಿಕ್ ಪೇಷಂಟ್ ಇದ್ದೀರಾ ಆ್ಯಂಡ್ ನಿಮಗೆ ವೈಟಮಿನ್ ಡಿ ಡೆಫಿಷಿಯನ್ಸಿ ಇದೆ. ಸೊ ಹೀಗಾದಾಗ ಏನಾಗುತ್ತೆ? ನಿಮ್ಮ ಈ ಡಯಾಬಿಟಿಸ್ ಏನಿದೆ ಅದು ವರ್ಸನ್ ಆಗ್ಬೋದು. ವೈಟಮಿನ್ ಡಿ ಏನಿದೆ ಇನ್ಸುಲಿನ್ ಸೆಕ್ರೀಷನ್, ಇನ್ಸುಲಿನ್ ಅನ್ನ ಹೆಚ್ಚಿಗೆ ಸೆಕ್ರೀಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ ವೈಟಮಿನ್ ಡಿ ಡೆಫಿಷಿಯನ್ಸಿ ಆದಾಗ ನಿಮ್ಮ ಇನ್ಸುಲಿನ್ ಸೆಕ್ರೀಷನ್ನೇ ಸರಿ ಆಗೋದಿಲ್ಲ, ನಿಮ್ಮ ಸ್ನಾಯುಗಳು ಆ ಇನ್ಸುಲಿನ್ ಅನ್ನ ತೆಗೆದುಕೊಳ್ಳಕ್ಕಾಗ್ತಾ ಇರೋದಿಲ್ಲ. ಸೊ ಆ ಪೇಷಂಟಿಗೆ ವೈಟಮಿನ್ ಡಿ ಡೆಫಿಷಿಯನ್ಸಿ ಆದಾಗ ಶುಗರ್ ಕಂಟ್ರೋಲ್ ಇನ್ನೂ ವರ್ಸನ್ ಆಗ್ತಾ ಇರ್ಬೋದು. ಸೊ ಈವನ್ ಶುಗರ್ ಕಂಟ್ರೋಲಲ್ಲೂ ಸಹ ವೈಟಮಿನ್ ಡಿ ಒಂದು ರೋಲನ್ನು ಪ್ಲೇ ಮಾಡ್ತಾ ಇರುತ್ತೆ. ನಿಮಗೆ ಕೇಳಿದರೆ ಆಶ್ಚರ್ಯ ಆಗ್ಬೋದು, ಬಟ್ ಕೆಲವೊಂದು ಪೇಷಂಟ್ಸ್ ಯಾರಲ್ಲಿ ಈ ಡಿಪ್ರೆಷನ್ ಇರುತ್ತೆ, ಖಿನ್ನತೆ ಇರುತ್ತೆ, ಅವರಿಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗೋದಿಲ್ಲ, ನಿದ್ದೆ ಸರಿ ಬರ್ತಾ ಇರೋದಿಲ್ಲ, ಬಹಳ ಇರಿಟೇಬಲ್ ಇರ್ತಾರೆ, ಇಂಥ ಪೇಷಂಟ್ಸಲ್ಲೆಲ್ಲ ಸಹ ವೈಟಮಿನ್ ಡಿ ಕಡಿಮೆ ಇರುತ್ತೆ. ಆ್ಯಂಡ್ ಇಂಥವರಿಗೆ ನಾವು ವೈಟಮಿನ್ ಡಿ ಕೊಟ್ಟಾಗ ಅವರು ಇಂಪ್ರೂವ್ಮೆಂಟನ್ನು ತೋರಿಸ್ತಿರ್ತಾರೆ. ಬಿಕಾಸ್ ವೈಟಮಿನ್ ಡಿ ಏನಿದೆ ನಿಮ್ಮ ಬ್ರೈನಿನ ಫಂಕ್ಷನ್ನಿಗೆ ನ್ಯೂರೋ ಪ್ರೊಟೆಕ್ಟಿವ್, ಅದು ಅಂದರೆ ನಿಮ್ಮ ಬ್ರೈನನ್ನು ಪ್ರೊಟೆಕ್ಟ್ ಮಾಡುತ್ತೆ, ನಿಮ್ಮ ನರಗಳನ್ನು ಪ್ರೊಟೆಕ್ಟ್ ಮಾಡುತ್ತೆ. ಸೊ ವೈಟಮಿನ್ ಡಿ ಕಡಿಮೆ ಆದಾಗ ಪೇಷಂಟ್ಸು ಈ ರೀತಿ ಡಿಪ್ರೆಷನಲ್ಲಿ ಹೋಗ್ಬಿಡೋದು, ಅಥವಾ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗೋದಿಲ್ಲ, ನಿದ್ದೆ ಬರೋದಿಲ್ಲ ಎಲ್ಲ. ನೀವು ನೋಡಿರ್ಬೋದು ಈ ಎಲ್ಲಿ ಬಹಳ ಕೋಲ್ಡ್ ಇರುತ್ತೆ, ಎಲ್ಲಿ ಈ ಸೂರ್ಯನ ಕಿರಣಗಳು ಬರ್ತಾ ಇರೋದಿಲ್ಲ, ಪೇಷಂಟ್ ಸ್ವಲ್ಪ ದಿನ ಆದಮೇಲೆ ಅವ್ರ ಬಿಹೇವಿಯರ್ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅವರು ಡಿಪ್ರೆಷನ್ಗೆ ಹೋಗ್ತಾರೆ. ಬಿಕಾಸ್ ದೇರ್ ಇಸ್ ನೋ ಇನಫ್ ಆಫ್ ಸನ್ಲೈಟ್. ವೈಟಮಿನ್ ಡಿ ಇರದೇ ಇದ್ದಾಗ ಡಿಪ್ರೆಷನ್ ಕ್ರೀಪ್ ಆಗೋಕ್ಕೆ ಶುರುವಾಗುತ್ತೆ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಫಂಕ್ಷನ್ ಆಫ್ ವೈಟಮಿನ್ ಡಿ. ಬಹಳಷ್ಟು ಆಟೋ ಇಮ್ಯೂನ್ ಡಿಸೀಸಸ್, ನಾನು ಆಲ್ರೆಡಿ ಆಟೋ ಇಮ್ಯೂನ್ ಡಿಸೀಸ್ ಅಂದರೆ ಏನು ಅಂತ ಹೇಳಿದ್ದೀನಿ. ಆಟೋ ಇಮ್ಯೂನ್ ಡಿಸೀಸ್ ಅಂದರೆ ನಿಮ್ಮ ಬಾಡಿ ನಿಮ್ಮ ಅಗೇನ್ಸ್ಟೇ ಫೈಟ್ ಮಾಡ್ತಾ ಇರುತ್ತೆ. ಈ ವೈಟಮಿನ್ ಡಿ ಕಡಿಮೆ ಆದಾಗ ಬಹಳಷ್ಟು ಆಟೋ ಇಮ್ಯೂನ್ ಡಿಸೀಸಸ್ಸು ಫ್ಲೇರ್ ಅಪ್ ಆಗ್ಬೋದು, ಅದು ಇನ್ನೂ ವರ್ಸನ್ ಆಗ್ಬೋದು. ಈಗ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳಿದರೆ ಸೋರಿಯಾಸಿಸ್ ಇದೆ ಪೇಷಂಟಿಗೆ, ವೈಟಮಿನ್ ಡಿನೂ ಕಡಿಮೆ ಆಗ್ತಾ ಇದೆ, ಸೋರಿಯಾಸಿಸ್ ಇನ್ನೂ ವರ್ಸನ್ ಆಗ್ಬಿಡ್ಬೋದು. ಎಂಕೈಲೋಸಿಂಗ್ ಸ್ಪಾಂಡೈಲೈಟಿಸ್, ರುಮೆಟಾಯ್ಡ್ ಅರ್ಥ್ರೈಟಿಸ್, ಇವೆಲ್ಲ ಸಹ ಇನ್ನೂ ವರ್ಸನ್ ಆಗ್ಬೋದು ನಿಮಗೆ ವೈಟಮಿನ್ ಡಿ ಡೆಫಿಷಿಯನ್ಸಿ ಇತ್ತು ಅಂದಾಗ. ವೈಟಮಿನ್ ಡಿ ನಿಮ್ಮ ಇಮ್ಯುನಿಟಿಯಲ್ಲೂ ಬಹಳ ಇಂಪಾರ್ಟೆಂಟ್ ರೋಲನ್ನು ಮಾಡ್ತಾ ಇರುತ್ತೆ. ಅಂದರೆ ಲೈಕ್ ನಿಮಗೆ ಏನಾದರೂ ಒಂದು ಇನ್ಫೆಕ್ಷನ್ ಆಯಿತು, ಅದನ್ನು ನಿಮ್ಮ ಬಾಡಿ ಫೈಟ್ ಮಾಡಬೇಕು ಅಂದಾಗ, ಇಮಿಡಿಯೇಟ್ ಫೈಟ್ ಮಾಡಬೇಕು ಅಂದಾಗ, ಇನ್ನೇಟ್ ಇಮ್ಯುನಿಟಿ ಅಂತಿರ್ತೀವಿ ನಾವು ಅದನ್ನು, ಆ
ರೋಲಲ್ಲೂ ಸಹ ವೈಟಮಿನ್ ಡಿ ಇಂಪಾರ್ಟೆಂಟ್ ಇರುತ್ತೆ. ಸೊ ಆದ್ದರಿಂದ ಈ ವೈಟಮಿನ್ ಡಿ ಕಡಿಮೆ ಆದವರಿಗೆ ಪದೇ ಪದೇ ಈ ಇನ್ಫೆಕ್ಷನ್ ಆಗೋದು, ನೆಗಡಿ, ಜ್ವರ, ಈ ರೀತಿ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗೋದು, ಇವುಗಳನ್ನು ನಾವು ನೋಡ್ತಾ ಇರ್ತೇವೆ. ಆ್ಯಂಡ್ ಆಲ್ಸೋ ಲೇಟೆಂಟ್ ಇಮ್ಯುನಿಟಿ, ಅಡ್ಯಾಪ್ಟಿವ್ ಇಮ್ಯುನಿಟಿ, ನಿಮ್ಮ ಈ ಮೆಮರಿ ಸೆಲ್ಸ್ ಯಾವುದು, ನಿಮ್ಮ ಲಿಂಫೋಸೈಟ್ಸ್ ಏನಿರ್ತವೆ ಅವುಗಳ ಇಮ್ಯುನಿಟಿಯನ್ನು ಹೆಚ್ಚಿಗೆ ಮಾಡೋಕ್ಕೂ ಸಹ ವೈಟಮಿನ್ ಡಿ ಬೇಕಾಗ್ತಾ ಇರುತ್ತೆ. ಸೊ ಆದ್ದರಿಂದ ಈ ವೈಟಮಿನ್ ಡಿ ಕಡಿಮೆ ಆದಾಗ ಈ ಟಿ ಬಿಯಲ್ಲೆಲ್ಲ ನಾವು ಏನು ಮಾಡ್ತೇವೆ, ಇಂಥ ಪೇಷಂಟ್ಸಿಗೆ ವೈಟಮಿನ್ ಡಿ ಕೊಡ್ತೇವೆ. ಯಾಕಂದರೆ ಅದು ಈ ಲಿಂಫೋಸೈಟ್ಸಿನ ಫಂಕ್ಷನನ್ನು, ಟಿ ಬಿ ಅಗೇನ್ಸ್ಟ್ ಫೈಟ್ ಮಾಡೋಕ್ಕೆ ಆ ಲಿಂಫೋಸೈಟ್ಸನ್ನು ಸ್ಟಿಮ್ಯುಲೇಟ್ ಮಾಡೋಕ್ಕೆ ಅದು ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ ವೈಟಮಿನ್ ಡಿ ಡೆಫಿನೆಟ್ಲಿ ಹ್ಯಾಸ್ ಅ ರೋಲ್ ಟು ಪ್ಲೇ ಇನ್ ದ ಇಮ್ಯುನಿಟಿ. ಅದು ಇಮ್ಮಿಡಿಯೇಟ್ ಇಮ್ಯುನಿಟಿ ಇರ್ಬೋದು ಅಥವಾ ಲೇಟರ್ ಡೇಟಲ್ಲಿ ಬರುವಂತಹ ಇಮ್ಯುನಿಟಿ ಇರಬಹುದು. ಈಗ ಸಪೋಸ್ ಒಂದು ಪೇಷಂಟಿಗೆ ಈ ಇನ್ಫ್ಲಮೇಟರಿ ಬಾವೆಲ್ ಡಿಸೀಸ್ ಇದೆ, ಕರಳಿಗೆ ಸಂಬಂಧಿಸಿದಂತಹ ಉರಿಯೂತದ ರೋಗ ಇದೆ, ಕ್ರಾನ್ಸ್ ಡಿಸೀಸ್ ಇರ್ಬೋದು, ಅಲ್ಸರೇಟಿವ್ ಕೊಲೈಟಿಸ್ ಇರ್ಬೋದು, ಸೀಲಿಯಾಕ್ ಡಿಸೀಸ್ ಇರ್ಬೋದು. ಇಂಥ ಪೇಷಂಟಲ್ಲಿ ವೈಟಮಿನ್ ಡಿ ಕಡಿಮೆ ಇರುತ್ತೆ. ಬಿಕಾಸ್ ಅವರಿಗೆ ಒಂದು ಎಲ್ಲನೂ ತಿನ್ನೋಕ್ಕಾಗೋದಿಲ್ಲ, ಸೊ ಅವರ ಇಂಟೇಕೆ ಸ್ವಲ್ಪ ಕಡಿಮೆ ಇರುತ್ತೆ, ಸರಿಯಾಗಿ ಅಬ್ಸಾರ್ಪ್ಷನ್ ಆಗ್ತಾ ಇರೋದಿಲ್ಲ, ಮಾಲ್ ಅಬ್ಸಾರ್ಪ್ಷನ್ ಇರುತ್ತೆ. ಸೊ ಅದರಿಂದ ಅವರಿಗೆ ವೈಟಮಿನ್ ಡಿ ಡೆಫಿಷಿಯನ್ಸಿ ಆಗ್ಬೋದು. ಆ್ಯಂಡ್ ಸಪೋಸ್ ಇಂಥ ಪೇಷಂಟ್ಸಿಗೆ ವೈಟಮಿನ್ ಡಿ ಡೆಫಿಷಿಯನ್ಸಿ ಆಯಿತು ಅಂದಾಗ ಇವರ ಕಂಡೀಷನ್ ಏನಿದೆ, ಈ ಅಲ್ಸರೇಟಿವ್ ಕೊಲೈಟಿಸು, ಕ್ರಾನ್ಸ್ ಡಿಸೀಸು ಇದ್ದಿದ್ದು ಇನ್ನೂ ವರ್ಸನ್ ಆಗ್ಬೋದು. ಯಾಕಂದರೆ ವೈಟಮಿನ್ ಡಿ ಪ್ರೊಟೆಕ್ಟಿವ್ ಫಂಕ್ಷನನ್ನು ಮಾಡ್ತಾ ಇರುತ್ತೆ. ನಿಮ್ಮ ಈ ಕರುಳಿನ ಲೈನಿಂಗನ್ನು ಪ್ರೊಟೆಕ್ಟ್ ಮಾಡೋಕ್ಕೆಲ್ಲ ವೈಟಮಿನ್ ಡಿ ಬೇಕಾಗತ್ತೆ. ಸೊ ವೈಟಮಿನ್ ಡಿ ಕಡಿಮೆ ಆದಾಗ ಪೇಷಂಟ್ಸಿಗೆ ಈ ರೀತಿ ಲಕ್ಷಣಗಳು, ಕೆಲವೊಮ್ಮೆ ಕಾನ್ಸ್ಟಿಪೇಷನ್ನು, ಡಯೇರಿಯಾ, ಹೊಟ್ಟೆ ನೋವು, ಈ ರೀತಿ ಸಿಂಪ್ಟಮ್ಸ್ ವರ್ಸನ್ ಆಗೋ ಸಹ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಆಫ್ ದೀಸ್ ಈ ಗಟ್ ರಿಲೇಟೆಡ್ ಇಶ್ಯೂಸ್ ಇದ್ದಾಗ ಅವು ವರ್ಸನ್ ಆಗ್ಬೋದು ವೈಟಮಿನ್ ಡಿ ಡೆಫಿಷಿಯನ್ಸಿ ಬಂದಾಗ. ಸೊ ವೈಟಮಿನ್ ಡಿ ಫ್ರಮ್ ಹೆಡ್ ಟು ಟೋ ಬಹಳ ಇಂಪಾರ್ಟೆಂಟ್ ಫಂಕ್ಷನ್ಸನ್ನು ಮಾಡ್ತಾ ಇರ್ತವೆ. ಸೊ ನಿಮಗೆ ಬ್ರೈನ್ ರಿಲೇಟೆಡ್ ಸಿಂಪ್ಟಮ್ಸ್ ಬರ್ಬೋದು, ಡಿಪ್ರೆಷನ್ನು, ನಿದ್ದೆ ಮಾಡೋಕ್ಕಾಗ್ತಾ ಇರೋದಿಲ್ಲ, ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ, ಹಾರ್ಟ್ ರಿಲೇಟೆಡ್ ಸಿಂಪ್ಟಮು, ಬಿ ಪಿ ಹೆಚ್ಚಿಗೆ ಆಗೋದು, ಹಾರ್ಟ್ ಪ್ರಾಬ್ಲಮ್ಸು, ಇಮ್ಯುನಿಟಿ ರಿಲೇಟೆಡ್ ಸಿಂಪ್ಟಮ್ಸು, ಪದೇ ಪದೇ ಇನ್ಫೆಕ್ಷನ್ ಆಗೋದು, ನೆಗಡಿ ಆಗೋದು, ಕೆಲವೊಂದು ಕ್ಯಾನ್ಸರ್ಸಲ್ಲಿ ವೈಟಮಿನ್ ಡಿ ಅಸೋಸಿಯೇಟ್ ಮಾಡಿದ್ದಾರೆ. ಅಂದರೆ ಈ ವೈಟಮಿನ್ ಡಿ ಲೆವೆಲ್ ಕಡಿಮೆ ಆದಾಗ ಈ ಥರದ ಕ್ಯಾನ್ಸರ್ ಸಹ ಬರ್ಬೋದು ಅಂತ, ಓವೇರಿಯನ್ ಕ್ಯಾನ್ಸರ್ಸ್ ಎಕ್ಸೆಟ್ರಾ ಇವುಗಳನ್ನು ಸಹ ಲಿಂಕ್ ಮಾಡಿದ್ದಾರೆ. ಡೆಫಿನೆಟ್ಲಿ ಬೋನ್ ಪ್ರಾಬ್ಲಮ್ಮು, ಫ್ರ್ಯಾಕ್ಚರು, ಬೋನ್ ವೀಕ್ ಆಗೋದು, ಮಸಲ್ ನೋಯೋದು, ಕಾಲಲ್ಲಿ ಕ್ರ್ಯಾಂಪ್ಸ್ ಬರೋದು, ರಾತ್ರಿ ಎಲ್ಲ ಕಾಲು ನೋಯೋದು, ಇವೆಲ್ಲ ಪ್ರಾಬ್ಲಮ್ಸ್ ಬರ್ತಾ ಇರ್ಬೋದು. ಸಮಥಿಂಗ್ ರಿಲೇಟೆಡ್ ಟು ಯೋರ್ ಬೋನ್ಸ್, ಜಾಯಿಂಟ್ಸ್ ಆ್ಯಂಡ್ ಮಸಲ್ಸ್. ನಿಮ್ಮ ಗಟ್ ರಿಲೇಟೆಡ್ ಅಂದರೆ ನಿಮ್ಮ ಹೊಟ್ಟೆಗೆ ಸಂಬಂಧಿಸಿದ ಸಿಂಪ್ಟಮ್ಸ್ ಏನಿರ್ತವೆ, ಅದು ಲೂಸ್ ಮೋಷನ್ನು, ಡಯೇರಿಯಾ, ಅದು ವರ್ಸನ್ ಆಗ್ಬೋದು. ಇನ್ಫ್ಲಮೇಟರಿ ಬಾವೆಲ್ ಡಿಸೀಸ್ ವರ್ಸನ್ ಆಗ್ತಾ ಇರ್ಬೋದು. ಚರ್ಮ ರೋಗಗಳು ಬರ್ಬೋದು, ಅಥವಾ ಆಲ್ರೆಡಿ ನಿಮ್ಗೆ ಚರ್ಮ ರೋಗ ಇತ್ತು ಅಂದರೆ ಅದು ಇನ್ನೂ ವರ್ಸನ್ ಆಗ್ಬೋದು. ಚರ್ಮ ಫುಲ್ ಡ್ರೈ ಆಗ್ಬೋದು, ನಿಮಗೆ ಇಚ್ಚಿಂಗ್ ಆಗ್ಬೋದು, ಅಥವಾ ನಿಮಗೆ ಆ್ಯಕ್ನೆ ಬರ್ತಾ ಇರ್ಬೋದು. ಆಟೋ ಇಮ್ಯೂನ್ ಡಿಸೀಸ್, ನಿಮ್ಗೆ ಆಲ್ರೆಡಿ ಆಟೋ ಇಮ್ಯೂನ್ ಡಿಸೀಸ್ ಇತ್ತು ಅಂದರೆ ಅದು ವರ್ಸನ್ ಆಗ್ತಾ ಇರ್ಬೋದು. ಸೊ ಇವೆಲ್ಲ ಲಕ್ಷಣಗಳು ನಾವು ವೈಟಮಿನ್ ಡಿ ಡೆಫಿಷಿಯನ್ಸಿಯಲ್ಲಿ ನೋಡ್ತಾ ಇರ್ತೇವೆ. ಜಸ್ಟ್ ನಾಟ್ ಯುವರ್ ಬೋನ್ಸ್, ಜಸ್ಟ್ ನಾಟ್ ಯುವರ್ ಮಸಲ್ಸ್. ಸೊ ನಾವು ಮುಂದಿನ ವಿಡಿಯೋದಲ್ಲಿ ಹೇಗೆ ಈ ವೈಟಮಿನ್ ಡಿ ಡೆಫಿಷಿಯನ್ಸಿಯನ್ನು ನಾವು ಸರಿ ಮಾಡ್ಕೊಳ್ಬೋದು ಇದರ ಬಗ್ಗೆ ಸಹ ನಾವು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.